ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಖಂಡಿತವಾಗ್ಲೂ ಇಟ್ಸ್ ಎ ಕ್ಲಿನಿಕಲ್ ವಿನ್. ಅಂದ್ರೆ ನೀಟಾಗಿ ಅಚ್ಚುಕಟ್ಟಾಗಿ ಯಾವ ರೀತಿ ವಿನ್ ಆಗ್ತಾರೆ ಅಂದ್ರೆ, ಮ್ಯಾಚ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಗೊತ್ತಿತ್ತು RCB ನೇ ಗೆಲ್ಲುತ್ತೆ ಅಂತ. ಅದನ್ನ 100% ಸಕ್ಸಸ್ ಆಗಿ ಮಾಡಿದ್ರು ನಮ್ಮ RCB. ಅಲ್ಲ ಗುರು, 220, 230, 240 ಕೊಟ್ಟರು ಚೇಂಜ್ ಮಾಡೋ ಒಂದು ಟೀಮಿಗೆ ನೀವು ಎಲ್ಲ ಜಿಯವರು 146 ರನ್ ಕೊಟ್ರೆ ಹೆಂಗೆ ಗುರು? ಓ ಮೈ ಗಾಡ್. ಅದೇ ರೀತಿಯಾಗಿ ಅನ್ಕೊಂಡ ರೀತಿಯಾಗಿ ಆಡಿದ 4 ಮ್ಯಾಚ್ಗಳಲ್ಲಿ RCB ಇಲ್ಲಿವರೆಗೂ 5 ಮ್ಯಾಚ್ಗಳು ಆಡಿದೆ. 5 ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಅದು 4 ಮ್ಯಾಚ್ ಕೂಡ 200 ಮೇಲೆ ರನ್ ಸ್ಕೋರ್ ಮಾಡಿದ್ದಾರೆ. ತಲೆಯಲ್ಲಿ ಇಟ್ಕೊಂಡು ಬ್ಯಾಟಿಂಗ್ ಆಡ್ತಾ ಇದ್ರು, ಎಲ್ಲ ಮಕ್ಕಂಡ್ ಬ್ಯಾಟಿಂಗ್ ಆಡ್ತಾ ಇದ್ರು, ಇಲ್ಲ ಉಣ್ಣಕ್ ಹೋಗಿದ್ರು ಗೊತ್ತಿಲ್ಲ. ಎಲ್ಲ ಜಿಯವರು ಖಂಡಿತವಾಗ್ಲು ಆ ರೀತಿ ಬ್ಯಾಟಿಂಗ್ ಆಗ್ತಾ ಇದ್ರು. ಯಾಕೆ ಅಂದ್ರೆ ಒಬ್ರ ಇಬ್ರಗಳು, ಪುರನ್ ಆಗಿರ್ಬೋದು, ಮ್ಯಾಕ್ರಮ್ ಆಗಿರ್ಬೋದು, ಮಿಚೆಲ್ ಮಾರ್ಷ್ ಆಗಿರ್ಬೋದು, ಏನ್ ಬಾಲ್ ಟು ಬಾಲ್ ಆಡ್ಕೊಂಡು ಬರ್ತಾ ಇದ್ರು. ಖಂಡಿತವಾಗ್ಲು ಫಸ್ಟ್ ಆಫ್ ಆಲ್ ಟಾಸ್ ವಿನ್ ಆಯ್ತು RCB. ಟಾಸ್ ವಿನ್ ಆದ್ಮೇಲೆ ಅವ್ರನ್ನ ಬ್ಯಾಟಿಂಗ್ ಆಡ್ರಪ್ಪ ನೀವು ಹೋಗಿ ಅಂತ ಹೇಳಿದ್ರು. ಬಟ್ ಬ್ಯಾಟಿಂಗ್ ಆಡಕ್ ಬರಕ್ಕಿಲ್ಲ ಅನ್ಸುತ್ತೆ ಅವ್ರಿಗೆ. ಒಳ್ಳೆ ಚಿಲ್ಲಕ ಆಡಂಗ್ ಆಡ್ತಾ ಇದ್ರು. ಖಂಡಿತವಾಗ್ಲು LSG ಅವರು ಏನೋ ನಮ್ಮ ಪಂತ್ ಅವ್ರು ಏನೋ ಆಡ್ತಾರಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ. ಬಟ್ ಏನೋ ಪೆಟ್ಟಿಂದ ಏನೋ ನೋವಾಗಿ ಆ ರೀತಿ ಎಲ್ಲ ಹೋಗ್ಬಿಟ್ರು. ಬಟ್ ಅಲ್ಲೇನೆ ಅರ್ಧಕ್ಕರ್ಧ ಮ್ಯಾಚ್ ಹೋಗ್ಬಿಡ್ತು. ಖಂಡಿತವಾಗ್ಲು ಪಂತ್ ಯಾವಾಗ ಇಂಜುರಿ ಆಗಿ ರಿಟೈರ್ಡ್ ಹಟ್ ಆಗಿ ಹೋದ್ರು, ಅವಾಗ ಅರ್ಧಕ್ಕರ್ಧ ಮ್ಯಾಚ್ ಆಗಿತ್ತು. ಖಂಡಿತವಾಗ್ಲು ಏನ್ ಗೊತ್ತಾ, ಈ ರೀತಿ ಮ್ಯಾಚ್ಗಳಾದಾಗ ಸ್ವಲ್ಪ ನಮಗೆ ಗೊತ್ತಲ್ಲ, ಬಾಯಿ ಏನಂತೀವಲ್ಲ ಬರಬೇಕು ಇಲ್ಲಿಗೆ, ಅವಾಗ ವಿನ್ ಆದ್ರೆ ಸ್ವಲ್ಪ ಎಕ್ಸೈಟ್ಮೆಂಟ್, ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಅಂತದ್ರಲ್ಲಿ ಸುಮ್ಮನೆ ಈಜಿಯಾಗಿ ಗೆದ್ಕೊಂಡ್ ಬಂದ್ಬಿಟ್ರು. ಖಂಡಿತ ತುಂಬಾ ಡಿಸಪಾಯಿಂಟ್ ಆಯ್ತು LSG ಅವ್ರ ಬ್ಯಾಟಿಂಗ್ ನೋಡಿ. RCB ಗೆಲ್ಲುತ್ತೆ ಅಂತ ಗೊತ್ತು. ಬಟ್ ಇಲ್ಲಿ ಒಂದು ಏನಂತೀವಿ ನಾವು, ಪೈಪೋಟಿ ಇರ್ಲಿಲ್ಲ, ಏನ್ ಟೆನ್ಷನ್ ಇರ್ಲಿಲ್ಲ, ಆರಾಮಾಗಿ ಈಜಿಯಾಗಿ ಇಂಥ ಮ್ಯಾಚ್ ನೋಡಿದಾಗ ಏನಂದ್ರೆ ಥ್ರಿಲ್ಲಿಂಗ್ ಅನ್ಸಲ್ಲ ಮ್ಯಾಚ್. ಆ ರೀತಿ ಇತ್ತು. ಖಂಡಿತವಾಗ್ಲೂ ಒಂದು ವರಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು LSG ಅವ್ರದ್ದು. ಇನ್ನು RCB ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲೂ ಜಕಾಬ್ ದಬಿ ಬಂದ್ರೆ ಹ್ಯಾಜಲ್ವುಡ್ ಬಂದಿದ್ರು. ಹ್ಯಾಜಲ್ವುಡ್ ಮಾತ್ರ ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಅವರಿಗೆ ಕಾಟ ಕೊಟ್ಟು ಅವ್ರನ್ನ ಇದು ಮಾಡಿದ್ರು. ಅದೇ ರೀತಿಯಾಗಿ ರಸಕ್ತರ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ರು. 4 ತಗೊಂತಾರೆ. ಫಸ್ಟ್ ಬ್ರೇಕ್ ತಂದಿದ್ದು ಮಾತ್ರ ನಮಗೆ ಕುರ್ನಾಲ್ ಪಾಂಡ್ಯ ಅವರೇ. ಅವ್ರು ಹಾಕೋ ಸ್ಪಿನ್ನಿಗೆ, ಅವ್ರು ಹಾಕೋ ಬೌನ್ಸರ್ಗೆ ದೇವ್ ಮೈ ಗಾಡ್ ಅಂತಾನೆ ಹೇಳ್ಬೋದು. ಆ ರೀತಿ ಆಗಿದ್ರು. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಸುರೇಶ್ ಶರ್ಮಾ ಆಗಿರ್ಬೋದು, ಅದೇ ರೀತಿಯಾಗಿ ಬೌಲರ್ಸ್ ಭುವನೇಶ್ವರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬಾ ಕ್ಲೀನ್ ಆಗಿ ನೀಟಾಗಿ ಬೌಲ್ ಮಾಡಿ ಅವ್ರಿಗೆ 146 ರನ್ ಕೊಡಲು ಮಾತ್ರ ಸಾಧ್ಯ ಆಯ್ತು. ಅದ್ರ ಮೇಲೆ ನಿಮ್ ಕೈಲಿ ಆಗಲ್ಲಪ್ಪ ಅಂತ ಹೇಳ್ಕಸಿರು. ಅದಾದ್ಮೇಲೆ ಶುರುವಾಯ್ತು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ. ನಾನು ಹೇಳಿದ್ದೆ ಬರಲ್ಲ ಅಂತ, ಬಟ್ ಇಂಪ್ಯಾಕ್ಟ್ ಬೇರೆ ಆಗಿ ಒಂದು ಬ್ಯಾಟಿಂಗ್ ಆಡಕ್ ಮಾತ್ರ ಬಂದಿದ್ರು. ಬಟ್ ಅವರ ಸ್ಟ್ರಾಟಜಿ ಆಗಿರ್ಬೋದು, ಅವರ ಕ್ಲಾಸಿ ಆಗಿರ್ಬೋದು, ಅವ್ರ ಸ್ಟ್ರೋಕ್ ಆಗಿರ್ಬೋದು, ಅವ್ರ ಬ್ಯಾಟಿಂಗ್ ಆಗಿರ್ಬೋದು, ಏನೇ ಆದ್ರೂ ಕಡಿಮೆ ಆಗಲ್ಲ ಅಂತ ಬ್ಯಾಟಿಂಗ್ ಆಡಿ RSK ಆಗ್ಬಿಟ್ಟು ತಗೊಂತಾರೆ. ದಿಸ್ ಇಸ್ ದ ಕಿಂಗ್ ಆಫ್ ದ ಕೊಹ್ಲಿ, ಕ್ರಿಕೆಟ್ ಆಫ್ ದ ಕಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಕ್ರಿಕೆಟ್ಗೆ ಕಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ರೀತಿಯೆಲ್ಲ ಬ್ಯಾಟಿಂಗ್ ಆಡಿದ್ರು. ಖಂಡಿತವಾಗ್ಲು ಸೂಪರ್ ಆಗಿತ್ತು. ಕೆಲವರೆಲ್ಲ ಟ್ರೋಲ್ ಮಾಡ್ತಾರಲ್ಲ, ಸ್ಟ್ರೈಕ್ ರೇಟು, ಆ ರೇಟು, ಪುಗಳು ರೇಟು, ಮಗಳ ರೇಟು ಅಂತ. ಅವ್ರು ಬರೆದಿಟ್ಕೊಳ್ಳಿ, ಈ ಸೀಸನ್ ನಲ್ಲಿ ಹೈಯೆಸ್ಟ್ ಸ್ಕೋರರ್ ಕಿಂಗ್ ಕೊಹ್ಲಿ ಅವರೇ ಆಗ್ತಾರೆ 100%. ಆ ರೀತಿ ಬ್ಯಾಟಿಂಗ್ ಆಡ್ತಾರೆ. ಯಾವುದೇ ಮ್ಯಾಚ್ ಮಿಸ್ ಮಾಡಲ್ಲ. ಆ ರೀತಿ ಆಡ್ಕೊಂಡ್ ಬರ್ತಾರೆ. ಖಂಡಿತವಾಗ್ಲೂ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಇನ್ನು ಬ್ಯಾಟಿಂಗ್ ತಗೊಂಡಾಗ ಕಿಂಗ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಸಾಲ್ಟ್ ಮಾತ್ರ ಇವತ್ತು ಬೇಗ ಕೈ ಕೊಟ್ಟು ಹೋಗ್ತಾರೆ. ಅದೇ ರೀತಿ ಪಡಿಕಲ್ ಕೂಡ ಏನಪ್ಪ ಪಡಿ ಆಡ್ತೀಯಾ, ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ ಇಲ್ಲ ನಾನು ಹೋಗ್ತೀಯ ಅಂತ ಹೋಗ್ಬಿಟ್ರು. ಬಟ್ ಅದಾದ್ಮೇಲೆ ರಜತ್ ಪಡಿಕಲ್ ಆಗಿರ್ಬೋದು, ಟೀಮ್ ಡೇವಿಡ್ ಆಗಿರ್ಬೋದು, ರೋಮೇಶ್ ಶಂಕರ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ನೀಟಾಗಿ ಅವರವ್ರು ಕೂಡ ರೋಲ್ ಅನ್ನು ನೀಟಾಗಿ ಮಾಡ್ತಾ ಇದ್ರು. ಬಂದಿರೋ ಸಿಕ್ಸ್ ಹೊಡೆದು ಆರಾಮಾಗಿ ಈಜಾಗಿ 15 ಓವರ್ಗೆ ಮ್ಯಾಚ್ ಮುಗಿಸ್ತಾರೆ. ಅಂದ್ರೆ RCBಗೆ ಯಾರೇ ಬ್ಯಾಟಿಂಗ್ ಆಡಿದ್ರು, ಯಾರೇ ಒಂದು ಸ್ಕೋರ್ ಮಾಡಿದ್ರು 200 ಹೊಡೆದ್ರೆ ಅವ್ರು ನಾರ್ಮಲ್ ಸ್ಕೋರು. ಏನೋ 220, 230 ಹೊಡೆದ್ರೆ ಅವಾಗ ಏನೋ ಸ್ವಲ್ಪ ಆಲೋಚನೆ ಮಾಡ್ಬೇಕಪ್ಪ ಅಂತ ಅನ್ಸುತ್ತೆ. ಬಟ್ 200 ಮಿನಿಮಮ್ ಸ್ಕೋರ್ ಬೆಂಗಳೂರಿಗಂತ. ಇವಾಗ ಮತ್ತೊಮ್ಮೆ ಸಾಬೀತಾಯ್ತು. ಆಡಿರೋ 5 ಮ್ಯಾಚ್ ಕೂಡ 200 ಮೇಲೆ ಸ್ಕೋರ್ ಹೊಡಿದ್ದಾರೆ. ಬೆಂಗಳೂರು ಮುಂದೆ ಆಪೋಸಿಟ್ ಬರೋರು ಸ್ವಲ್ಪ ಇವಾಗಲಿಂದ ತಲೆಯಲ್ಲಿ ಇಟ್ಕೊಂಡು ಬೆಂಗಳೂರಿಗೆ ಸ್ಕೋರ್ ಎಷ್ಟು ಕೊಡ್ಬೇಕಂತ ತಲೆಯಲ್ಲಿ ಇಟ್ಕೊಂಡು ಆಟ ಆಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಮತ್ತು ನಿಮಗೆ ಮ್ಯಾಚ್ ನೋಡಿದಾಗ ಏನೋ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಮ್ಯಾಚ್ ಅಲ್ಲಿ ಪ್ರಿಡಿಕ್ಷನ್ ಅಂತ ತಗೊಂಡಾಗ ನಾನು ಕೂಡ RCB ಅಂತ ಹೇಳಿದ್ದೆ. ಬಟ್ ಗುರುರಾಜ್ ಅಂತ ಒಬ್ರು LSG ಅಂತ ಹೇಳಿದ್ರು. ಅದೇ ರೀತಿಯಾಗಿ ಹೇಮಂತ್ ಅವರಂತ RCB ಹೇಳಿದ್ರು ಪಕ್ಕ 100%. ಹೇಮಂತ್ ಅವರೇ ಕಂಗ್ರಾಚುಲೇಷನ್ಸ್, ನಿಮ್ಮ ಪ್ರಿಡಿಕ್ಷನ್ಸ್ ಕರೆಕ್ಟ್ ಆಗಿದೆ. ಅದೇ ರೀತಿಯಾಗಿ ನಿಮ್ಮ ಹೆಸರು ಕೂಡ ಹೇಳಿದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ